ಅದು ಕರಾಳ ಅಮಾವಾಸ್ಯೆ. ಮಠ ಮಧ್ಯಾಹ್ನ ಸುಮಾರು 12:30 ಆಗಿತ್ತು. ಅಜಿತ್ ಹಾಗೂ ಅವನ 4 ಫ್ರೆಂಡ್ಸ್ ಬೆಂಗಳೂರಿಂದ ರಾಮನಗರ ಬಸ್ ಸ್ಟ್ಯಾಂಡಿಗೆ ಬಂದಿಳಿದ್ರು. ಕೊನೆಯದಾಗಿ ಇಳಿದಿದ್ದು ಆ ಊರಿನವನಾದ ಅಜಿತ್. ಅವನು ಕಾಲಿಟ್ಟ ತಕ್ಷಣ ಪಕ್ಕದಲ್ಲಿದ್ದಂಥ ಜೈಪುರದಿಂದ ಒಂದು ಜೋರಾದಂಥ ಸುಂಟು ಗಾಳಿ ಬೀಸ್ತಿತ್ತು. ಅವನ್ನ ಯಾರು ಕರೆದಾಗೆ ಸೆಳೆದಾಗೆ ಆಗ್ತಿತ್ತು. ಅಲ್ಲಿದ್ದ ಕರಾಳ ರಹಸ್ಯ ಅವನಿಗೆ ಗೊತ್ತಿದ್ರಿಂದ ಅವನು ಒಂದು ಚೂರು ಅದ್ರ ಬಗ್ಗೆ ಯೋಚನೆ ಮಾಡದೆ ಅಲ್ಲಿಂದ ಓಡಕ್ಕೆ ಸಿದ್ಧಾದ. ಪಕ್ಕದಲ್ಲಿದ್ದಂಥ ರಾಮನಗರದ ಪಕ್ಕದಲ್ಲಿದ್ದಂಥ ಒಡೆರಳಿ ಅವನ ಊರಾಗಿತ್ತು. ನಾಳೆ ಅವರ ಮನೆಯಲ್ಲಿ ಜೋರು ಫಂಕ್ಷನ್ ನಡೆಯೋಕ್ಕೆ ಸಿದ್ಧತೆ ನಡೀತಾ ಇತ್ತು. ಅವನು ಹಾಗೂ ಅವನ 4 ಜನ ಫ್ರೆಂಡ್ಸ್ ಅಲ್ಲಿಂದ ಓಡಕ್ಕೆ ಸಿದ್ಧಾಗಿದ್ರು. 5 ವರ್ಷ ನಂತರ ಅವನು ಆ ಊರಿಗೆ ಕಾಲಿಡ್ತಿದ್ದ. ಹಂಗಾಗಿ ಬೇಗನೆ ಹೋಗಿ ಅಪ್ಪನ ನೋಡಬೇಕು, ಮಾತಾಡಿಸ್ಬೇಕು ಅಂತ ರೆಡಿಯಾಗಿ ಕುತೂಹಲದಿಂದ ಕಾಯ್ತಿದ್ದ ಅಜಿತ್. ಆದ ತಕ್ಷಣನೇ ಅವರ ಮನೆಯಲ್ಲಿ ಇದ್ದಂಥ ವಯಸ್ಸಾದಂಥ ಲಿಂಗಯ್ಯ ಅವರು ಕೆಲಸ ಮಾಡುತ್ತಿದ್ದಂಥ ತಾತನಿಗೆ ಕಾಲ್ ಮಾಡಿ, ನಾನು ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ, ನೀವೆಲ್ಲಿದ್ದೀರಾ ಅಂತ ಕೇಳಿದಾಗ ಅವರು, ಚಿಕ್ಕ ಯಜಮಾನ್ರಿ ನಾನು ಬಸ್ ಸ್ಟ್ಯಾಂಡ್ ಹೊರಗಡೆ ನಿಂತಿದ್ದೀನಿ, ನೀವೆಲ್ಲಿದ್ದೀರಾ ಅಂತ ಕೇಳುವಾಗ, ಈಗ ಜಸ್ಟ್ ನಾನು ರಾಮನಗರ ಬಸ್ ಅಂತ ಇಳಿದಿದ್ದೀನಿ, ನೀವೆಲ್ಲಿದ್ದೀರಾ ಬೇಗ ಬನ್ನಿ ಅಂತ ಹೇಳಿ ಜನ ಬಳಿ ಹೋದಾಗ ಅಜ್ಜನಿಗೆ, ನಾವು ಬೇಗನೆ ಹೊರಡುವ, ರಾತ್ರಿ ಆಗೋಕ್ಕೂ ಮುನ್ನ ಮನೆಗೆ ಸೇರುವ, ನಿಮಗೆ ಗೊತ್ತಿದೆಯಲ್ಲ ಇವತ್ತು ಕೆಟ್ಟ ಅಮಾವಾಸ್ಯೆ ಎಂದು ಅಜ್ಜ ಅಜಿತ್ ಹತ್ರ ಹೇಳುವಾಗ, ಅಜಿತ್ ಹೌದು ತಾತ, ಬೇಗನೆ ಹೊರಡುವ ನಾವು, ಇಲ್ಲಾಂದರೆ ತುಂಬ ತಡ ಆಗ್ಬಿಡುತ್ತೆ, ಸರಿ ಹೊರಡುವ, ಬೇಗನೆ ಗಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಎಲ್ಲ ಲಗೇಜನ್ನು ಲಿಂಗಜ್ಜಯ್ಯ ಅವರು ಎತ್ಕೊಂಡು ಗಾಡಿಗೆ ಪ್ಯಾಕ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡುವಾಗ 1-2 ಸತಿ ಸ್ಟಾರ್ಟ್ ಮಾಡಿದ್ರು, ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಏನಾಗಿದೆ ಅಂತ ಹೇಳಿದು ಮುಂದೆ ಬಂದು ನೋಡಿದಾಗ ಬಾನೆಟಲ್ಲಿ ಸ್ವಲ್ಪ ಕೆಲಸ ಆಗಿತ್ತು, ಅದನ್ನು ರೆಡಿ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾರೆ. ಅದು ಗಾಡಿ ಮೊದಲು ಸ್ಟಾರ್ಟ್ ಆಗೋದ್ರಾಗೆ ತೊಂದರೆ ಆಗೋದ್ರಿಂದ ಅಜಿತ್, ಅಜ್ಜ ಇಲ್ಲೇ ಒಂದು ಸತಿ ಮೆಕ್ಯಾನಿಕ್ ತೋರಿಸ್ಕೊಬಿಡಿ ಅಂತ ಹೇಳಿರ್ತಾನೆ.